ಮತ್ತು ಯಾವೂರಿಂದ ಬಂದಿರು, ಅಲ್ಲಿ ಪೊಲೀಸ್ನವ್ರು ನಿಮಗೆ ಹೊಡೆದ್ರು ಕಪಾಳಕ್ಕೆ, ಯಾಕೆ ಏನು ಎತ್ತ? ಸರ್ ನಮಸ್ತೆ, ನನ್ನ ಹೆಸರು ನವೀನ್ ಅಂತೇಳಿ. 49ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದರ್ಶನ್ ಸರ್ಗೆ. ನಾವು ಚಿಕ್ಕ ವಯಸ್ಸಿಂದನೂ ದರ್ಶನ್ ಅಭಿಮಾನಿಗಳೇ. ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸೋದಲ್ಲಿ, ಹೂವು ಆಗೋದಲ್ಲಿ ಅಥವಾ ನಮ್ಮ ಕೈಲಾದರೆ ಅನ್ನದಾನ ಆಗಲಿ ನಾವು ಮಾಡ್ತೀವಿ. ಈ ವರ್ಷವೂ ಬಂದ್ವಿ, ರಾತ್ರಿನೂ ಕೂಡ ಕೇಕ್ ಕಟ್ ಮಾಡಿಸಿದ್ವಿ. 100 ಜನ ಇದ್ದರು. ಆ ವಿಡಿಯೋ ತೋರಿಸ್ತೀನಿ ಬೇಕಾದ್ರೆ ನಿಮಗೆ ನೋಡಿ. ನೋಡಿ, ರಾತ್ರಿ ಕೂಡ ನಂದೇ ಕಾರಲ್ಲಿ ಸ್ವಂತ ದುಡ್ಡಲ್ಲೇ ನಾನು ಕೇಕ್ ಕಟ್ ಮಾಡಿಸಿ ಅಭಿಮಾನಿಗಳಿಗೆ, ಯಾಕಂದರೆ ಅವ್ರು ಹೊರಗಡೆ ಇರ್ಬೋದು, ಆದರೂ ನಾವು ಅವ್ರ ಜೊತೆಗಿರ್ತೀವಿ. ಅಭಿಮಾನಿಗಳನ್ನು ಒಂದು ಕಾರಣಕ್ಕೋಸ್ಕರ ನಾವು ಧೈರ್ಯ ತುಂಬಿದ್ದೀವಿ. ಇವತ್ತು ಬೆಳಗ್ಗೆ ಇವರು ಬರ್ತಾರೆ, ಈ ವ್ಯಕ್ತಿ ಬಂದು ನನಗೆ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ, ಸರ್ ದಯವಿಟ್ಟು ಪ್ರತಿ ವರ್ಷ ನಾನು ದರ್ಶನ್ ಅಭಿಮಾನಿ, ಹಾರ ಹಾಕ್ತೀನಿ, ಒಂದು ಪೂಜೆ ಮಾಡ್ತೀನಿ ದೇವ್ರಿಗೆ, ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾರೆ. ನಾವು ಆಯಿತು ಅಂತೇಳಿ, ಬನ್ನಿ ಆಯಿತು ನಮ್ಮ ಜೊತೆ ಅಂದ್ಬಿಟ್ಟು ಹೋಗ್ತೀವಿ. ಅಲ್ಲೊಬ್ಬರು ಸಿಂಗಲ್ ಸ್ಟಾರ್ ಇರ್ತಾರೆ, ಯಾರು ಅಂತ ಗೊತ್ತಿಲ್ಲ ನಮಗೆ. ಸರ್ ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಡಿ, ಒಂದೇ ಒಂದು ಹಾರ ಹಾಕ್ತೀವಿ, DCP ಆರ್ಡ್ರ್ ಇದೆ, ನಾವು ಬಿಡೋಕ್ಕಾಗಲ್ಲ ಅಂತ ಕೇಳ್ತಾರೆ. ಸರ್ DCP ಆರ್ಡ್ರಲ್ಲಿ ನಾವೇನು ಗಲಾಟೆ ಮಾಡ್ತಲ್ಲ, ಇಬ್ಬರೇ ಇರೋದು, ನಾವು ಜಾಸ್ತಿ ಜನ ಇಲ್ಲ, ನಾವು ಇಬ್ಬರೇ ಇರೋದು, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸರ್ ಅಂತ ಹೇಳಿದ್ದಕ್ಕೆ ಏಕಾಏಕಿ ಬಂದು ಒಂದು 3-4 ಸಲ ಹೊಡಿತಾರೆ. ಸರ್ ಏನಕ್ಕೆ ಹೊಡಿತಿದ್ದೀರಾ, ಕಾರಣ ಏನು, ನೀನು ನನ್ನ ತಳೆದೆ ಅಂತೀರಾ. ಅವ್ರು ಹೇಳ್ತಾರೆ, ಬಟ್ ನಿಮ್ಮ ಹತ್ರ ವಿಡಿಯೋ ರೆಕಾರ್ಡ್ ಇದೆ, ಆಲ್ರೆಡಿ ಪಬ್ಲಿಕ್ ಮಾಡಿದ್ದೀರಾ, ಬಟ್ ಯಾವುದೇ ಥರ ನಾನು ಯಾರ ಹತ್ರನೂ ಅಣ್ಣ ಏನಾಯ್ತಣ್ಣ, ಯಾಕಣ್ಣ ಅಣ್ಣ ಇನ್ನು ಏನೋ ಬೇಕಣ್ಣ, ಇದು ಸರಿಯಾಗಿಲ್ವೇ, ಇಲ್ಲ ಬೇಕು, ಕೆಟ್ಟದಾಗಲಿ ತಪ್ಪಾಗಲಿ ಏನೂ ಮಾತಾಡಿಲ್ಲ, ಯಾರಿಗೂ ಮುಟ್ಟೂ ಇಲ್ಲ. ಯಾಕಂದರೆ ಆನ್ ಡ್ಯೂಟಿ ಆಫೀಸನ್ನು ಮುಟ್ಟೋದು ತಪ್ಪಂತ ನಮಗೂ ಗೊತ್ತಿದೆ. ನಾವು ಕೇಳ್ಕೊಂಡ್ರೂ ಬಿಟ್ಟಿಲ್ಲ, ತುಂಬ ಹೊಡಿತಾರೆ. ತದನಂತರ ಬಂದು ನಮ್ಮ RR ನಗರ ಠಾಣೆ ಹರೀಶ್ ಸರ್ ಸಬ್ ಇನ್ಸ್ಪೆಕ್ಟ್ರ್ ಬಂದು ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಅವಕಾಶ ಮಾಡಿಕೊಟ್ಟು ಹೂನಾರ ಹಾಕ್ತೀವಿ, ಪೂಜೆ ಮಾಡ್ತೀವಿ, ನಾವು ಬರ್ತೀವಿ ಸರ್. ಏಕಾಏಕಿ ಬಂದು ಅಲ್ಲೇ ಮಾಡಿ ತಪ್ಪು. ನಾವು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ನಾವು ಪೊಲೀಸರು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದು ಒಂದು ಅವರ ಉದ್ದೇಶ ಆಗಿದೆ ಅಷ್ಟೇ. ನಾನು ಇದ್ದೆ, ನೀವು ನನ್ನನ್ನು ಪ್ರವೋಕ್ ಮಾಡಿದ್ರಿ, ನನ್ನನ್ನು ಪುಷ್ ಮಾಡಿದ್ರಿ ಅನ್ನೋ ರೀತಿ ಅವ್ರು ಹೇಳ್ತಿದ್ರು. ಸೊ ನೀವೇನಾದರೂ ಅಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರ ಅಥವಾ ಅವ್ರನ್ನ ತಳ್ಳಿದ್ರ, ಪ್ರವೋಕ್ ಮಾಡುವ ರೀತಿಯಲ್ಲಿ ಏನಾದರೂ ಮಾತಾಡಿದ್ರ ಅಂತ ಅಲ್ಲಿ? ಸರ್ ದಯವಿಟ್ಟು ಅಕ್ಕಪಕ್ಕದ CC ಕ್ಯಾಮ್ರಾ ನೀವು ಚೆಕ್ ಮಾಡಿ. ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಎದುರುಗಡೆನೇ ಹಾಸ್ಪಿಟ್ಲ್ ಇದೆ, ದಯವಿಟ್ಟು ನೀವು ಚೆಕ್ ಮಾಡಿ. ಏನೇ ಇದ್ದರೂ ಕಾನೂನು ಮುಖಾಂತರ ನನಗೆ ಕಾನೂನು ಶಿಕ್ಷೆ ಏನಾಗಬೇಕೋ ಅದನ್ನು ಮಾಡಿ, ಇಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ನೀವು ತಗೊಳ್ಳಿ. ನೀವು ಎಲ್ಲಿಯವರು ಸರ್? ಸರ್ ಆ್ಯಕ್ಚುಲಿ ಬಂದು ನಾವು ಚಾಮರಾಜಪೇಟೆ ಹುಟ್ಟು ಬೆಳೆದಿದ್ದು, ಈಗ ಸುಮಾರು ಒಂದು 6 ವರ್ಷದಿಂದ RR ನಗರದಲ್ಲಿ ಇರೋದು ಸರ್. ಇದುವರೆಗೆ ಮುಂಚೆ ಏನಾದ್ರು ದರ್ಶನ್ ಸರ್ನ ಭೇಟಿ ಮಾಡಿ, ಯಾಕಂದರೆ ಇಲ್ಲೇ ಇದ್ದೀರಿ ಅಂತಂದರೆ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲೆಲ್ಲ ಹೋಗ್ತಿದ್ರೆ ಏನು ಹೇಳ್ತಿದ್ರಿ? ಹೌದು ಸರ್, ಪ್ರತಿ ವರ್ಷವೂ ಹೋಗ್ತಾಯಿದ್ವಿ, ಅವ್ರಿಗೆ ವಿಶ್ ಮಾಡ್ತಾಯಿದ್ವಿ, ನಮ್ಮ ಕೈಯಲ್ಲಾದರೆ ಅನ್ನದಾನನೂ ಮಾಡ್ತಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಸೊ ಈ ಸಲ ಅವರಿಲ್ಲ ಒಂದು ಕಡೆ ಆದರೆ, ಈಗ ಮನೆ ಹತ್ರ ಹೋಗಿ ಒಂದು ಹೂನಾರ ಹಾಕೋದಕ್ಕೆ ಹೋಗಿದ್ರೆ ಈಗ ಕಪಾಲಕ್ಕೆ ಬರೆಸಿದ್ದಾರೆ, ಎಷ್ಟು ಬೇಜಾರಾಗುತ್ತೆ ಸರ್. ನಮಗೆ ಅವರು ವೈಯಕ್ತಿಕವಾಗಿ ಇಲ್ಲಿದ್ದಾರೆ, ಅವ್ರು ಒಳಗಡೆ ಇದ್ದರೂ ಇಲ್ಲಿರ್ತಾರೆ, ಆಯಿತಾ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀವಿ. ನಾವು ಪ್ರತಿ ವರ್ಷ ಮಾಡ್ತೀವಿ, ಯಾರೇ ಅಡ್ಡಿಪಡಿಸ್ಲಿ ಏನೇ ಮಾಡಲಿ, ನಾವಂತೂ ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತೀವಿ. ಅವರು ತುಂಬ ಹೊರಗಡೆ ಇದ್ದಾಗ ತುಂಬ ಮಾಡಿದ್ದಾರೆ, ನಾವು ಒಳಗಡೆ ಇದ್ದಾಗಲೂ ನಾವು ಹೊರಗಡೆ ಇಟ್ಕೊಂಡು ನಾವು ಮಾಡ್ತೀವಿ ಅಷ್ಟೇ. ಈಗ 1:30-2 ಗಂಟೆಗೆ ಅನ್ನದಾನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಈಗ. ಸೊ ಅವರು ಕೂಡ ಹೇಳ್ತಿದ್ರು, ನೀವು ಕುಡಿದು ಬಂದಿದ್ದೀರಿ, ನಾವು ಬಿಡೋಕ್ಕಾಗಲ್ಲ, ನೀನು ನಾನು ತಳ್ಳಾಡ್ತಿದ್ದೆ, ಈ ರೀತಿ ಹೇಳ್ತಾಯಿದ್ದು ನಾನು ಕೇಳಿಸ್ಕೊಂಡೆ. ಸೊ ಒಬ್ಬ ಅಭಿಮಾನಿಯಾಗಿ ನೀವಲ್ಲಿ ಹೋದಂಥ ಸಂದರ್ಭದಲ್ಲಿ ಹೊಡೆದತ್ತು ಖಂಡಿತವಾಗ್ಲೂ ತಪ್ಪು, ಹೊಡಿಬಾರ್ದಾಗಿತ್ತು ಅವರು. ಸೊ ಹೊಡೆದಿದ್ದಾರೆ, ನೀವೇನಾರು ಇದರ ವಿರುದ್ಧ ಕಾನೂನು ಕ್ರಮಕ್ಕೆ ಏನಾರು ಹೋಗ್ತೀರಾ ಅಂತ? ಸರ್ ನೋಡಿ, ಕುಡಿದು ಬಂದಿದ್ದಾರೆ ಅಂತ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕುಡ್ದಿಲ್ಲ, ಆಯಿತಾ. ಅಂದರೆ ಅನಿಸುತ್ತೆ, ನಾನು ಮನ್ಕೊಂಡಿದ್ದೆ ಬೆಳಗಿನ ಜಾವ 4 ಗಂಟೆ. ಈಗ ವಿಡಿಯೋ ತೋರಿಸೋದ್ನಲ್ಲ, ಅದು ಬರ್ಡೇ ಕೇಕ್ ಕಟ್ಟಾಗಿದ್ದೆಲ್ಲ ಬಂದು 3:30-4 ಗಂಟೆ ಬೆಳಗಿನ ಜಾವ. ನಾನು ಮನಗಿದ್ದೆ, ಎದ್ದೆ, ಆಯಿತಾ. ಅಂದರೆ ಅಭಿಮಾನಿಗಳು ಬರ್ತಾರೆ, ಅವ್ರು ಇದ್ದಾಗ ಅನ್ನದಾನ ಮಾಡ್ತಿದ್ರು. ಈಗ ನನ್ನ ಕಡೆಯಿಂದ ಏನಾದರೂ ಮಾಡೋಣ ಅಂಥೇಳಿ ಬಂದು ನೋಡೋಣ ಅಂಥೇಳಿ ಹೋಗಿದ್ದು ನಾವೇ ಹೊರತು ಇನ್ನೇನೂ ಇಲ್ಲ ಸರ್. ನಾನೇನಾದರೂ ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ಏನಾದರೂ ಈಗ ನೀವೇನಾದರೂ ಹೊಡೆದಿದ್ದಾರೆ ನಿಮಗೂ, ಸೊ ನೀವೇನಾದರೂ ಕಾನೂನು ಪ್ರಕಾರ ಏನಾರು ಹೋರಾಟ ಮಾಡ್ತೀರಾ? ಅಲ್ಲಿಗೆ ಬಂದಿದ್ದಂಥ ಅಭಿಮಾನಿಗೆ ನಾನು ಆಗಲೇ ಹೇಳಿದೆ, ಹಲ್ಲೆ ಮಾಡೋದಂತೂ ಖಂಡಿತವಾಗ್ಲೂ ತಪ್ಪು ಸರ್. ಇದೇನಾಗುತ್ತೆ ಅಂದರೆ ಕಂಪ್ಲೇಂಟ್ ಕೊಡ್ಬೋದು, ಪ್ರೊಸೀಜರ್ ನಡೆಯುತ್ತೆ, ತುಂಬ ವರ್ಷ ನಡೆಯುತ್ತೆ. ಬಟ್ ಅಂದರೆ ಕೆಟ್ಟ ಹೆಸರು ದರ್ಶನ ಬರುತ್ತೆ, ಅದೊಂದು ಕಾರಣಕ್ಕೋಸ್ಕರ ನಾನು ಯಾವುದೇ ರೀತಿಯೂ ನಾನು ಕಂಪ್ಲೇಂಟ್ ಕೊಡ್ತಾಯಿಲ್ಲ ಸರ್. ಧನ್ಯವಾದಗಳು ಸರ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು.